ಹೇಗಿದೆ ಬೈಕು ಚೆನ್ನಾಗಿದೆಯಾ? 25 ವರ್ಷದ ಮುಂಚೆ ನಿನ್ನ ಕೈ ಹಿಡಿದೆ, ಎಷ್ಟು ಒಳ್ಳೆದಾಯ್ತು ನನಗೆ. ಇವಾಗ 25 ವರ್ಷ ಆದಮೇಲೆ ಈ ಬೈಕ್ ಕೈ ಹಿಡಿತಾ ಇದ್ದೀನಿ, ಮುಂದೆನೂ ಚೆನ್ನಾಗಾಗತ್ತೆ ಬಿಡು. 50 ವರ್ಷ ಆದಮೇಲೆ ಒಂದು ಬೈಕ್ ತಗೊಳ್ಳೋ ಭಾಗ್ಯ ಸಿಕ್ಕಿದೆಮ್ಮ ನನಗೆ. ಅಲ್ಲ, ಬರೀ ಹೂ ಬಿಡ್ತಾ ಇದೆಯಾ? ಏನಾದರೂ ಹೇಳಲ್ಲ. ಅಷ್ಟು ದುಡ್ಡು ಬೇಡಮ್ಮ, ಚಿಕ್ಕದಾಗಿ ಹೇಳು, ಪರವಾಗಿಲ್ಲ. ಎಷ್ಟು ಈ ಬೈಕಿಗೆ ದುಡ್ಡು? ಲಕ್ಷ ಒಟ್ಟಿಗೆ ಕೊಟ್ಬಿಟ್ಟ? ಒಟ್ಟಿಗೆ ಕೊಡಕ್ಕಾಗುತ್ತೆ, ಲೋನು ಅಂದ್ರೆ ತಿಂಗಳು ತೀರಿಸ್ಬೇಕು. ಬ್ಯಾಂಕವ್ರು ನಿಮ್ಮನ್ನು ಕೇಳಲಿಲ್ವಾ ಈ ವಯಸ್ಸಲ್ಲಿ ನಿಮ್ಗೆ ಯಾಕೆ ಶೋಕಿ ಅಂತ? ಕೇಳಿದ್ರು, ಆದ್ರೂ ಮಾಡ್ತೀನಿ ಅಂದ್ರ? 50 ವಯಸ್ಸು ಆಯ್ತಲ್ಲ, ನಮಗೋಸ್ಕರ ಏನಾದರೂ ಸ್ವಲ್ಪ ಮಜಾ ಮಾಡೋಣ ಅಂತ ತಗೋತಾ ಇದ್ದೀನಿ ಸಾರ್ ಅಂತ ಕೇಳಿದೆ, ಅದಕ್ಕೆ ಕೊಟ್ಬಿಟ್ರು. ಎಷ್ಟು ವರ್ಷ ಲೋನ್ ತಗೊಂಡಿದ್ದೀರಾ? 5 ವರ್ಷ. ಅಂದ್ರೆ ತೀರ್ಸೋಷ್ಟೊತ್ತಿಗೆ ನಿಮ್ಗೆ 55-56 ಆಗಿರುತ್ತೆ ಅಲ್ವಾ? ಬ್ಯಾಂಕ್ ಅವ್ರು ಕೇಳಿಲ್ವಾ ಸರ್ ತೀರ್ಸಕ್ ಮುಂಚೆ ನೀವು ಹೋಗ್ಬಿಡ್ತೀರಾ ಅಂತ? ಏನಮ್ಮ ಮಾತಾಡ್ತಿದ್ಯಾ ನೀನು? ಇನ್ನ ಮಜಾನೇ ಸ್ಟಾರ್ಟ್ ಮಾಡಿಲ್ಲ ನಾನು. ಅಲ್ಲ, ಸೀನಿಯರ್ ಸಿಟಿಸನ್ ಡಿಸ್ಕೌಂಟ್ ಕೊಡ್ಲಿಲ್ವಾ ಲೋನ್ನಲ್ಲಿ? ಇಲ್ಲ, ಕೊಟ್ಟಿಲ್ಲ. ಸರಿ ಸರಿ, ಆಯ್ತು. ಏನಮ್ಮ ಇನ್ನ ಹೋಗ್ಬಿಡ್ತಾನೆ ಇದೆಯಾ? ಏನಾದ್ರು ಹೇಳಲ್ಲ ಬೈಕ್ ಬಗ್ಗೆ. ಅಲ್ಲ, ಹೊರಟೇ ಬಿಟ್ರಲ್ಲಪ್ಪ, ಏನೋ ಆಯ್ತು ನನಗೆ ಮಾರಿಯಪ್ಪ. ಏನಮ್ಮ ಬೈಕ್ ಬಗ್ಗೆ ಏನು ಹೇಳಿಲ್ಲ, ಸುಮ್ಮನೆ ಹೂಗುಟ್ಕೊಂಡು ಬಂದ್ಬಿಟ್ಟೆ. ಬೈಕ್ ತಗೊಂಡಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಕಾಲೇಜ್ ಡೇಸ್ ಇಂದ ನನಗೆ ಬೈಕಲ್ಲಿ ಕೂತ್ಕೋಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಯಾವ್ದಾವ್ದೋ ಹುಡುಗನ ಜೊತೆ ಕೂತ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ. ಕೂತ್ಕೊಂಡ್ರೆ ನನ್ನ ಗಂಡನ ಜೊತೆನೇ ಕೂತ್ಕೊಳ್ಳೋದು ಅಂತ ನಾನು ಶಪಥ ಮಾಡಿದ್ದೆ, ಆಯ್ತಾ? ಅದಕ್ಕೆ ಕಾಲೇಜಲ್ಲಿ ಇದ್ದಾಗ ಬಸ್ಸಲ್ಲಿ ಹೋಗ್ತಿದ್ದೆ, ನಡ್ಕೊಂಡು ಹೋಗ್ತಿದ್ದೆ. ದುಡ್ಡಿದ್ದಾಗ ಸ್ವಲ್ಪ ಆಟೋಲ್ಲಿ ಹೋಗ್ತಾ ಇದ್ದೆ. ಅಯ್ಯೋ, ನನ್ನ ಎಷ್ಟೋ ವರ್ಷಗಳ ಆಸೆ ಬೈಕ್ ಮೇಲೆ ಗಂಡನ ಜೊತೆ ಕೂತ್ಕೊಂಡು ರವಿಚಂದ್ರನ್ ಸರ್ ಹಾಡಿಗೆ ಈಗ ಈ ಬೈಕ್ ಕಲಿಸಿಕೊಡು ನಂಗು ಅಂತ ವಿಡಿಯೋ ಮಾಡಬೇಕು ಅಂತ ಎಷ್ಟು ಖುಷಿ ಆಗ್ತಾ ಇದೆ ಕಣ್ರಿ ನನಗೆ. ಬೈಕ್ ನೋಡಿ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮಿಬ್ಬರಿಗೋಸ್ಕರ ಎಷ್ಟು ಚೆನ್ನಾಗಿರೋ ಬೈಕ್ ತಂದಿದ್ದೀರಾ. ಆ ಬೈಕಲ್ಲಿ ಹುಡುಗರು ಮಾಡ್ತಾರೆ ಗೊತ್ತಾ, ಅಂತ ಆ ಥರನೂ ಎಲ್ಲ ಮಾಡೋಣ. ಆದರೆ ಹಿಂದೆ ಬಿದ್ದೋಗ್ಬಿಡ್ತೀನಿ, ನಿಮ್ಮನ್ನು ಗಟ್ಟಿಯಾಗಿ ಇಟ್ಕೊಂಡು ಕೂತ್ಕೋತೀನಿ ನಾನು. ಆದರೆ ನಿಮ್ಮ ಬೈಕ್ ನೋಡಿದೆ, ಹತ್ತಬೇಕು ಅಂದರೆ ಸ್ವಲ್ಪ ಕಷ್ಟ ಇದೆ. ಹಿಂಗಿದೆ ಅಲ್ವಾ ಸೀಟು, ಹಿಂಗೆ ಎತ್ತಿ ಹಾಕಿದ್ರೆ ಇಲ್ಲಿ ಹಿಡ್ಕೊಂಡ್ಬಿಡ್ಬೋದು. ನಾಳೆನೇ ಹೋಗ್ಬಿಟ್ಟು ಒಂದು ಚಿಕ್ಕ ಸ್ಟೂಲ್ ತೊಗೊಂಡ್ಬರ್ತೀನಿ. ಆ ಸ್ಟೂಲ್ ಇಟ್ಕೊಂಡು ಹತ್ಬಿಟ್ಟು ಆ ಸ್ಟೂಲನ್ನ ಹಿಂದೆ ಕಟ್ಕೊಂಡ್ಬಿಡ್ತೀನಿ ದಾರದಲ್ಲಿ. ಓಕೆನಾ? ಅದು ಹಿಂದೆ ನೀನು ಕೂತ್ಕೊಳ್ಳೋಕೆ ಆಗಲ್ಲಮ್ಮ. ಅಯ್ಯೋ, ಮತ್ತೆ ನೀನು ಟ್ಯಾಂಕ್ ಮೇಲೆ ಕೂತ್ಕೊಳ್ಳ? ಅಲ್ಲ, ಅದಿರೋದು ಒಬ್ಬರೇ ಓಡಿಸಕ್ಕೆ. ಅಯ್ಯೋ, ಒಬ್ಬರೇ ಓಡಿಸೋದಕ್ಕೆ ಅಂದ್ರೆ ಅವಾಗ ನಾನು ನಿಮ್ಮ ಜೊತೆ ಹೆಂಗೆ ಬರಲಿ? ನೀನು ಬರೋಕ್ಕಾಗಲ್ಲಮ್ಮ ನನ್ನ ಜೊತೆ. ನಾನು ಒಬ್ಬನೇ ರೈಡ್ ಹೋಗ್ತೀನಿ. ಒಬ್ಬನೇ ರೈಡ್ ಯಾರ ಜೊತೆ ಹೋಗ್ತೀರಾ? ಫ್ರೆಂಡ್ಸ್ ಜೊತೆ. ಫ್ರೆಂಡ್ಸ್ ಜೊತೆ ನೀವು ಒಬ್ಬರೇ ರೈಡ್ಗೆ ಹೋಗ್ತೀರಾ? ಅವ್ರ ಬೈಕಲ್ಲಿ ಬರ್ತಾರೆ, ನಾನು ನನ್ನ ಬೈಕಲ್ಲಿ ಹೋಗ್ತೀನಿ. ಅವರು ಒಬ್ಬರೇ ಬರ್ತಾರೆ, ನೀವು ಒಬ್ಬರೇ ಹೋಗ್ತೀರಾ? ನಾನು ಬರಂಗಿಲ್ಲ ರೈಡಿಗೆ ನಿಮ್ಮ ಜೊತೆ. ಇದನ್ನ ಒಬ್ಬರೇ ಓಡ್ಸಕ್ಕಾಗದ? ಮತ್ತೆ ನೀವು ಓಡಿಸ್ಬೋದಾ ಇಲ್ಲ ನಾನು ಓಡಿಸ್ಬೋದಾ? ನೀನು ಓಡಿಸಕ್ಕಾಗಲ್ಲಮ್ಮ, ನಾನು ಮಾತ್ರ ಓಡಿಸ್ಬೇಕು. ನಿಮಗ್ ಮಾತ್ರ ತಗೊಂಡಿರೋದು ಬೈಕ್ ಇದು. ಇದು ಮನೆಗೆ ನಮಗೋಸ್ಕರ ಅಲ್ಲ. ನೀವು ಒಬ್ಬರೇ ಶೋಕಿ ಮಾಡಕ್ಕೆ ಈ ಬೈಕ್ ತಗೊಂಡಿದ್ದೀರಾ. ಎಲ್ಲೆಲ್ಲ ಹೋಗೋ ಪ್ಲಾನ್ ಇದೆ? ಎಲ್ಲ ಕಡೆ ಹೋಗ್ಬೋದು. ಎಲ್ಲ ಕಡೆ ಅಂದ್ರೆ ಏನಂತ? ತಾಲೂರು ಕಡೆ ಎಲ್ಲ ಹೋಗ್ಬೋದು. ಕಲ್ಲು ಮಣ್ಣು ಇದ್ರೆ ಎಗರ್ಸ್ಕೊಂಡು ಹೋಗ್ಬೋದು. ಮಳೆ ಬಂದ್ ಕೊಚ್ಚೆ ಆಗಿದ್ರೆ ಅದಕ್ಕೆ ಫೀಚರ್ಸ್ ಇದೆ. ರೈನ್ ಕೋಟ್ ಹಾಕೊಂಡು ಓಡಿಸ್ತಾ ಇರೋದು. ಫೀಚರ್ಸ್ ಬೆಟ್ಟ ಗುಡ್ಡ ಇದ್ರೆ ಸೈಡಲ್ಲಿ ಪಾರ್ಕ್ ಮಾಡ್ಬಿಟ್ಟು ನಡ್ಕೊಂಡು ಹೋಗ್ಬೇಕು. ಹಂಗೆ ಒಟ್ಟಾರೆ ನೀವು ಒಬ್ಬರೇ ಇವಾಗ ಹೋಗೋದು ಎಲ್ಲೋದ್ರೂ. ನಾನ್ ಬರಂಗಿಲ್ಲ. ಇಬ್ರನ್ನ ಕೂರ್ಸ್ಕೊಳಕ್ ಆಗೋದೇ ಇಲ್ಲ. ಆಗಲ್ಲ. ರೈಡ್ ಹೋಗ್ತೀರಾ ನೀವು ನಿಮ್ ಫ್ರೆಂಡ್ಸ್ ಜೊತೆ ಒಬ್ರೆ? ಹೋಗಿ ರೈಡಿಗೆ ಹೋಗಿ ರೈಡ್ಗೆ ಹೋಗಿ. ಯಾಕೆ ಟೋನ್ ಹೆಸರಿಲ್ಲಪ್ಪ? ಒಂದು ಬೈಕು ಒಬ್ಬನೇ ಮನುಷ್ಯ ಓಡ್ಸೋದು. ಹಿಂದ್ಗಡೆನು ಯಾರು ಕೂತ್ಕೊಳ್ಳಂಗಿಲ್ಲ. 3 ಹೆಲ್ಮೆಟ್ಟಾ? ಇದು 25 ವರ್ಷದ ಹಳೆ ಹೆಲ್ಮೆಟ್ ಅಮ್ಮ ಇದು. ನಾನು 25 ವರ್ಷದಿಂದ ನಿಮ್ ಜೀವನದಲ್ಲಿ ಇದ್ದೀನಿ ಅಂದ್ರೆ ನಾನು ಹಳೆಯದ? ನೀನಂಗಲ್ಲ, ಇದು ಹಳೇದಾಯ್ತು. ಹೊಸ ಬೈಕ್ಗೆ ಹಳೆ ಹೆಲ್ಮೆಟ್ ಹೆಂಗ್ ಹಾಕೊಂಡು ಹೋಗೋದು ಅಂತ ಹೊಸ ತಗೊಂಡೆ. ಎಷ್ಟಿದಕ್ಕೆ ದುಡ್ಡು? ಫ್ರೀ ಕೊಟ್ಟ. ದೊಡ್ಡ ಬೈಕ್ ತಗೊಂಡಲ್ಲ, ಅದಕ್ಕೆ ಅವ್ನು ಫ್ರೀ ಕೊಟ್ಬಿಟ್ಟ. ಇದೇನು ಮೈಕು ಹಾಡು ಹೇಳ್ಕೊಂಡು ಹೋಗ್ತೀರಾ? ಇಂದು ಬನ್ನಿಗೆಲ್ಲ ಹಬ್ಬ ಅಂತ? ಅದಕ್ಕೆಲ್ಲಮ್ಮ ಇರೋದಿದ್ದು. ಹುಡುಗಿರಾಡು ಅದಾಗಲ್ಲ. ನನ್ನಾಡು ನನ್ನದು ಅಂತ. ಅದಕ್ಕಲ್ಲಮ್ಮ. ನೀನು ನಾನು ರೈಡ್ ಹೋಗ್ತೀನಲ್ಲ, ಅವಾಗ ನೀನು ಪ್ರೀತಿಯಿಂದ ಫೋನ್ ಮಾಡಿದ್ರೆ ಮಾಡಲ್ಲ. ನಾನು
ಎಮರ್ಜೆನ್ಸಿಗೆ ಮಾಡಿಬಿಟ್ರೆ ಇದರಿಂದಾನೆ ಮಾತಾಡ್ಬೋದು. ನಾನು ಫೋನ್ ಇರ್ತಿದೆ, ಅದಕ್ಕೆ ಇದೆಲ್ಲ ಗೊತ್ತಾ. ಆಮೇಲೆ ಇದು ನೋಡು, ಹಿಂಗೂ ಓಡಿಸ್ಬೋದು. ನೋಡ್ತಿದ್ರೆ ಕನ್ನಡಕ ಇದೆ. ಬಿಸಿಲಾದ್ರೆ ಹೀಗೆ. ಓಹೋ, ಆ ಲೆವೆಲ್ ಶೋಕಿ. ಒಂದು ಮುಖ ಮುಚ್ಚೋದಿಕ್ಕೆ ಮೂರ್ ಲೇಯರ್ ರೈಡು. ಒಬ್ರೆ ಹೋಗಿ 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 ಹೋಗ್ರಿ, ಹೋಗ್ತಾ ಇರಿ. ಇಂಗ್ಲಿಷ್ ಪೇಪರ್ ಓದ್ತಾ ಇದ್ಯಾ? ಚಿತ್ರ ನೋಡ್ತಾ ಇದೀನಿ. ಏನ್ ವಿಷಯ? ಅಲ್ಲ, ಈ ಬಗ್ಗೆ ಆಪಲ್ಲಿ ಏನಾದ್ರೂ ಆರ್ಡರ್ ಮಾಡಿದ್ದೆ ತರಕಾರಿ? ಆ ಥರ ಶೋಕಿ ಎಲ್ಲ ನಾನು ಮಾಡಲ್ಲ ಕಣ್ರಿ. ಏನಾರು ಬೇಕು ಅಂದರೆ ನಾನೇ ಒಂದೆರಡು ಹೆಜ್ಜೆ ಹೋಗಿ ನಡ್ಕೊಂಡು ತೊಗೊಂಬರ್ತೀನಿ. ಇಲ್ಲಾಂದರೆ ಮಂಜಂಗೆ ಹೇಳ್ತೀನಿ, ಅವ್ನು ತಂದು ಕೊಡ್ತಾನೆ. ನನಗೆ ಬೆಳಗ್ಗೆಯಿಂದ ಮೆಸೇಜ್ ಬರ್ತಾನೇ ಇದೆ, ಟಿಂಗ ಟಿಂಗ ಅಂತ. ಏನಂತ? ಒಂದು ನಿಮಿಷ ಹೇಳಿ ನೋಡ್ತೀನಿ. ಥ್ಯಾಂಕ್ ಯು ಫಾರ್ ರಿಜಿಸ್ಟ್ರಿಂಗ್ ಆಸ್ ಎ ರೈಡರ. ನಾನು ಮಾಡಿಲ್ಲ ಇದನ್ನ. ನಾ ಮಾಡಿದ್ನಲ್ಲ. ಯಾಕಮ್ಮ? ಈಗ ನೀವು ಆ ಶೋಕಿ ಬೈಕ್ ತೊಗೊಂಡಿದ್ದೀರಲ್ಲ, ತಿಂಗಳಲ್ಲಿ ಎಷ್ಟು ರೈಡ್ ಹೋಗ್ತೀರಾ? 1-2 ಹೋಗೋಕ್ಕಾಗತ್ತೆ. ಮಿಕ್ಕಿದ ಟೈಮಲ್ಲಿ ಆ ಬೈಕ್ ಏನು ಮಾಡ್ತಿರುತ್ತೆ? ಗರಾಜಲ್ಲಿ ಇಟ್ಟು ಕ್ಲೀನಾಗಿ ಬೆಡ್ಶೀಟ್ ಮುಚ್ಚಿಡ್ತೀನಿ. ಅದೇ ಧೂಳು ಕೂತ್ಕೋತಾಳತ್ತೆ ಅದ್ರ ಮೇಲೆ. ವರ್ಷಕ್ಕೆ ತರ್ತೀನಿ ಅವಾಗ. ಅವಾಗ ಒರೆಸಿರ್ತೀರ. ಸರಿ, ಈಗ ಆ ಶೋಕಿ ಬೈಕ್ಗೆ ತಿಂಗಳ ದುಡ್ಡು ಕಟ್ಟಬೇಕಲ್ವ ನಾವು. ಅದನ್ನು ನಾನು ಮನೆ ಬಡ್ಜೆಟಿಂದ ಕೊಡೋದಿಲ್ಲ. ಸೊ ಆ ದುಡ್ಡನ್ನು ನೀವು ದುಡಿಬೇಕಲ್ವಾ. ಅದಕ್ಕೆ ಈ ಆ್ಯಪಲ್ಲಿ ನಿಮ್ಮನ್ನ ಡೆಲಿವರಿ ಬಾಯ್ ಥರ, ರೈಡರ್ ಥರ ರಿಜಿಸ್ಟರ್ ಮಾಡಿದ್ದೀನಿ. ಎಲ್ಲ ಕಡೆ ರೈಡ್ ಮಾಡ್ಕೊಂಡು ಹೋಗಿ ಡೆಲಿವರಿ ಮಾಡಿಬಿಟ್ಟು ದುಡ್ಡು ಸಂಪಾದನೆ ಮಾಡಿ EMI ಕಟ್ಟೋದಕ್ಕೆ. ಬೆಂಗಳೂರು ತುಂಬ ಚೆನ್ನಾಗಿರೋ ಟಾರ್ ರೋಡ್ಗಳೇ ಇದೆ. ಅಲ್ಲಮ್ಮ, ಈ ವಯಸ್ಸಲ್ಲಿ ಅದೆಲ್ಲ ಮಾಡೋಕ್ಕಾಗತ್ತಮ್ಮ ನನಗೆ? ಈ ವಯಸ್ಸಲ್ಲಿ ಶೋಕಿ ಮಾಡಿಬಿಟ್ಟು ಅಷ್ಟು ಲಕ್ಷದ ಬೈಕ್ ಕೊಂಡ್ಕೊಳಕ್ಕಾಗತ್ತೆ? ಅದು ಒಬ್ಬರೇ ಹೋಗೋದು ಅಲ್ವಾ? ಅವಾಗ ಈ ದುಡ್ಡು ದುಡಿಯೋಕ್ಕಾಗೋದಿಲ್ವಾ? ಇಬ್ಬರು ಕೂತ್ಕೊಳ್ಳೋ ಅಂಥ ಬೈಕ್ ತೊಗೊಂಡಿದ್ದಿದ್ರೆ ನನ್ನ ತಲೆನೂ ಇಷ್ಟೆಲ್ಲ ಓಡ್ತಾ ಇರಲಿಲ್ಲ. ಕಮ್ಮಿ ಓಡಿಸ್ತಾ ಇದ್ದೆ ನಾನು ಬರಂಗಿಲ್ವಲ್ಲ ಅದರಲ್ಲಿ. ಒಬ್ಬರೇ ರೈಡ್ ಹೋಗ್ತಿರಲ್ಲ, ಹೋಗಿ. ಒಬ್ಬರೇ ರೈಡ್ ಹೋಗ್ತಾರತ್ತೆ, ಹೋಗ್ಬಿಡ್ಲಿ ನೋಡೋಣ. ಅಮ್ಮ, ನಂದು ಕನ್ನಡಕ ಹೊಡೆದೈದು ಕಣಪ್ಪ. ನಾನು ಹೋಗಿ ಬೇರೆ ಕನ್ನಡಕ ಮಾಡಕ್ಕೆ ಹಾಕ್ಸ್ಬಿಟ್ಟು ಬರ್ತೀನಿ. ಕನ್ನಡಕ ಯಾಕೆ ಬೇಕು? ಮತ್ತೆ ರೈಡ್ಗೆ ಹೋಗ್ಬೇಕಾರೆ ಕಣ್ಣು ಕಾಣಿಸಲ್ಲ ಅಂದ್ರೆ ಹಿಂಗೆ ರೈಡ್ ಮಾಡೋದು? ಅದೇ ಒಬ್ಬರೇ ರೈಡ್ ಹೋಗ್ತಿರಲ್ಲ ಅದು. ಇದು ಫ್ರೇಮ್ ಮಾತ್ರ ಅಲ್ವಾ ಕಟ್ಟಾಗಿರೋದು? ಗ್ಲಾಸ್ಗೇನಾಗಿಲ್ಲ ಅಲ್ವಾ? ಇಲ್ಲ. ಈ ಗ್ಲಾಸ್ನು ಆಚೆ ಕಡೆ ಕುಟ್ಟು ತೆಕ್ಕೊಡ್ತೀನಿ. ಅದೇ ಒಂಥರ ಮಲ್ಟಿ ಲೇಯರ್ದು ಹೆಲ್ಮೆಟ್ ಇದೆಯಲ್ಲ, ಅದರಲ್ಲಿ ಯಾವ್ದಾದ್ರು ನಿಮ್ಗೆ ಇಷ್ಟವಾಗಿರೋ ಲೇಯರ್ಗೆ ಇದನ್ನ ಟಿಕ್ ಫಿಕ್ ಹಾಕ್ಬಿಟ್ಟು ಹಿಂಗೆ ಅಂಟಿಸ್ಬಿಡಿ. ಆ ಹೆಲ್ಮೆಟ್ ಹಾಕೊಂತಾನೆ ಗಾಡಿ ಓಡಿಸೋದು. ಫ್ರೇಮ್ ಏನು ಬೇಕಾಗೋದಿಲ್ಲ. ಒಬ್ಬರೇ ಹೋಗೋ ರೈಡ್ಗಳಿಗೆ, ಒಬ್ಬರೇ ಓಡಿಸೋ ಗಾಡಿಗೆ ಎಕ್ಸ್ಟ್ರಾ ಹೊಸ ಕನ್ನಡಕ ಏನು ಬೇಡ, ಹೆಲ್ಮೆಟ್ಟೇ ಕನ್ನಡಕ ಮಾಡ್ಕೊಳ್ಳಿ. ಟಿಕ್ ಫಿಕ್ಸ್ ಹಾಕಿ ವಯಸ್ಸಿಗೆ ಅಂಟಿಸ್ಬೇಕಾ? ಯಾಕೆ ತಾನೇ ಗಾಡಿ ತಗೊಂಡು ಕರ್ಮ. ಏನು ಮಾಡ್ತಾ ಇದೆಯಮ್ಮ ಒಬ್ಬಳೇ ಕುತ್ಕೊಂಡು? ಒಬ್ಳೆ ನಾನು ಏನೂ ಮಾಡಲ್ಲ, ನಾನು ಸಂಘಜೀವಿ. ಏನು ಮಾಡಿದ್ರು ನಮ್ಮಿಬ್ರಿಗೋಸ್ಕರ ಮಾಡ್ತೀನಿ. ದಿನಸಿ ಲಿಸ್ಟ್ ಬರೀತಾ ಇದ್ದೀನಿ. ನಂಗೊಂದು ಶೇವಿಂಗ್ ಬ್ಲೇಡ್ ಬರೆಯಮ್ಮ. ಹಂಗೆ ಯಾಕೆ? ಶೇವ್ ಮಾಡ್ಕೊಳಕ್ಕೆ. ಈ ಮಖ ಮುಚ್ಕೊಳಕ್ಕೆ ಅಂತಾನೆ 3 ಹೆಲ್ಮೆಟ್ ತಗೊಂಡಿದ್ದೀರಲ್ಲ, ಅದ್ಯಾವ್ದಾದ್ರು ಹಾಕೊಂಡು ಹೋಗಿ. ಅಲ್ಲಮ್ಮ, ಎಲ್ಲರೂ ನಿಲ್ಸಿದ ಮೇಲೆ ಹೆಲ್ಮೆಟ್ ತೆಗಿಬೇಕು ತಾನೆ, ಅವಾಗ ಯಾರು ನೋಡಿದ್ರೆ? ಡೆಲಿವರಿ ಹುಡುಗರು ಯಾರನ್ನು ಹೆಲ್ಮೆಟ್ ತೆಗೆಯೋದಿಲ್ಲ, ಡೆಲಿವರಿ ಕೊಟ್ಟು ಹಂಗೆ ಹೋಗ್ತಾ ಇರ್ತಾರೆ. ಅದು ಅಲ್ಲದೆ ನೀವು ಹೋಗೋ ಒಂಟಿ ರೈಡ್ಗಳು, ಎಲ್ಲೋ ಗುಡ್ಡ ಬೆಟ್ಟಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದೀರಾ, ಅಲ್ಲಿ ರೋಡೇ ಇರಲ್ಲ ಅಂತ ಹೇಳ್ತೀರಾ, ಕಲ್ಲು ಮಣ್ಣು ಇರುತ್ತೆ ಅಂತೀರಾ. ಅಲ್ಲಿ ಈ ಮುಖ ನೋಡಕ್ಕೆ ಯಾರು ಆಸೆ ಪಡ್ತಾರೆ ಅಂತ. ಆಯ್ತಮ್ಮ, ಆಯ್ತು, ಬೇಡ ಶೇವಿಂಗ್ ಬ್ಲೇಡ್ ಹೊಡೆದಾಕ್ಬಿಡು. ಬರ್ಕೊಂಡೆ ಇಲ್ಲ, ಹೊಡೆದಾಕಕ್ಕೆ ನಾನು. ಓಹ್, ಹೊಸ ಪ್ಯಾಂಟು. ಇಲ್ಲಮ್ಮ, ಎಲ್ಲ ಫ್ರೀ ಕೊಟ್ಟಿದ್ದು. ನಿಮ್ ದೊಡ್ಡಪ್ಪನ ಮಗ ಇರೋ ಬರೋದೆಲ್ಲ ಫ್ರೀ ಕೊಟ್ಬಿಡಕ್ ಅವನು. ನನ್ಗೇನಾದ್ರು ಫೋನ್ ಬಂದಿತ್ತು ಅವಾಗ್ಲೇ? ಬಂದಿತ್ತು, ರೆಡಿಯಾಗಿ ನೀವು. ಅಲ್ದಾ, ರೈಡ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಜೊತೆ. ಹೆಂಗೆ? ತುಂಬಾ ಚೆನ್ನಾಗಿದೆ. ಹಾಕೊಳಕ್ ತುಂಬಾ ಹೊತ್ತಾಗತ್ತಲ್ವಾ? ಸುಸ್ತಾಗ್ಬಿಡ್ತದೆ. ಎಲ್ಲ ಭಾರ. ತುಂಬಾ ಭಾರ. ಅದೇ ನಿಮ್ ಫ್ರೆಂಡ್ ಅವಾಗ್ಲೇ ಫೋನ್ ಮಾಡಿದ್ರು. ಏನಂದ್ರು? ರೈಡ್ ಕ್ಯಾನ್ಸಲ್ ಅಂತೆ. ಇಷ್ಟೆಲ್ಲ ಹಾಕೊಳಕ್ ಮುಂಚೆ ಹೇಳ್ಬಾರ್ದಾ? ಯಾಕೆ ಹೇಳಿ, ನಾನೇನ್ ರೈಡಿಗೆ ಬರ್ತೀನ? ನೀವ್ ಒಬ್ಬರೇ ತಾನೆ ಹೋಗೋದು. ಎಲ್ಲ ಬಿಚ್ಬಿಟ್ಟು ಬಂದ್ ಟೀಮ್ ಮಾಡಿ
ರೈಡ್ಗೆ ಹೋಗ್ತಾರೆ ರೈಡ್ಗೆ. ಅಪ್ಪ ಹೆಂಗೆಲ್ಲ ಜಿತ್ ತಿರ್ಸ್ಕೊಳ್ತಾರಪ್ಪ ಜನ. ಕತೆ ಏನಮ್ಮ ಆಟೋ ಬುಕ್ ಮಾಡಿದ್ಯಾ? ನಾನು ಎಲ್ಲೂ ಹೋಗ್ತಾ ಇಲ್ಲ. ಆ ಥರ ಬುಕ್ ಅಲ್ಲ, ಕೊಂಡ್ಕೊಳ್ಳೋಕ್ಕೆ ಆಟೋ ಫೈನಾನ್ಸ್ ಇಂದ ನನ್ನ ಅಕೌಂಟಿಂದ 75,000 ಹೋಗಿದೆ. ನಾನು 3 ಚಕ್ರದ್ದು ಒಂದು ಆಟೋನ ಕೊಂಡ್ಕೋತಾ ಇದ್ದೀನಿ. ಯಾಕಮ್ಮ? ಯಾಕೆ? ನೀವು 2 ಚಕ್ರದ್ದು ಒಬ್ಬರೇ ಹೋಗೋ ಅಂತ ಶೋಕಿದು ಲಕ್ಷಾಂತರ ರೂಪಾಯಿ ಬೈಕ್ ತಗೋಬಹುದು. ನಾನು 3 ಜನ ಕೂತ್ಕೊಳ್ಳೋಂತ 3 ಚಕ್ರ ಆಟೋ ತಗೊಳಂಗಿಲ್ವಾ ನಾನು? ಇವಾಗ ನನ್ನ ಗಾಡಿ ಅಲ್ಲೇ ನಿಲ್ಲುತ್ತೆ ಅಂತ ನನ್ನ ರೈಡ್ರಾಗ ಅಟ್ಯಾಚ್ ಮಾಡಿದೆ. ಇವಾಗ ನೀನೇನು ಆಟೋ ಡ್ರೈವರ್ ಆಗ್ತೀಯಾ? ನಾನು ಆಟೋ ಡ್ರೈವರ್ ಆಗಲ್ಲ ಕಣ್ರಿ. ಮಂಚಂಗ ಅದನ್ನ ಬಾಡಿಗೆಗೆ ಬಿಡ್ತಾ ಇದ್ದೀನಿ. ನನಗೆ ಬೇಕಾದಾಗ ಆಟೋ ತಗೊಂಡ್ಬರ್ತಾನೆ, ಇಲ್ಲ ಅಂದ್ರೆ ಅವ್ನು ಓಡಿಸ್ಬಿಟ್ಟು ಆ ದುಡ್ಡನ್ನೆಲ್ಲ ನನ್ನ ಜೊತೆ ಲಾಭಕ್ಕೆ ಹಂಚ್ಕೋತಾನೆ. ನಾನು ಏನೇ ಮಾಡಿದ್ರು ಲಾಭಕ್ಕೆ ಮಾಡೋದು. ಒಬ್ಳೊಬ್ಳೆ ಪ್ರಾಫಿಟ್ ಇಟ್ಕೊಳ್ಳಲ್ಲ, ಫ್ಯಾಮಿಲಿ ಪ್ರಾಫಿಟ್. ನಿಮ್ಮನ್ನ ಮದ್ವೆ ಆಗಿರೋದು ನಾನು ಲಾಭಕ್ಕೋಸ್ಕರನೇ. ಹೇಗಮ್ಮ ಅದು? ಅದು ಇನ್ನೊಂದು ಎಪಿಸೋಡಲ್ಲಿ ಹೇಳ್ತೀನಿ. ನನ್ನನ್ನು ಮದುವೆ ಆಗಿರೋದು ಲಾಭಕ್ಕೋಸ್ಕರನಾ? ಓ ಕತೆ. ನಂತರ ಬೈಕ್ ತೊಗೊಂಡಿರೋರಿಗೆ ಒಂದು ಟಿಪ್ಸ್ ಕೊಡ್ತೀನಿ. ಬೈಕ್ ತೊಗೊಂಡಾಗ ಒಂದು ಚಿಕ್ಕ ಸ್ಟೂಲ್ ತೊಗೊಂಬಿಡಿ, ಆಯಿತಾ? ಹೆಂಡ್ತಿರ್ನ ಆವಾಗ ರೈಡ್ ಕರ್ಕೊಂಡು ಹೋಗಿ ಬರಲಾ?